ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ವೈಶಾಖ ಅಮಾವಾಸ್ಯೆ ಅಂದರೆ ಏಪ್ರಿಲ್ 17ನೇ ತಾರೀಕು ಬರ್ತಕ್ಕಂಥ ವೈಶಾಖ ಅಮಾವಾಸ್ಯೆಯ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ಪ್ರಥಮವಾಗಿ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೀಕ್ಷಕರೇ, ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಇವರು ಸಾಧಿಸ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಉತ್ತಮ ಫಲಿತಾಂಶವನ್ನು ಸಾಧಿಸ್ತಾರೆ. ಉದ್ಯೋಗದಲ್ಲಿ ಕೆಲಸ ಒತ್ತಡ ಹೆಚ್ಚಾಗುತ್ತೆ, ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಗತಿ ಕಾಣದೆ ಸ್ವಲ್ಪ ವಿಫಲತೆಯನ್ನು ಅನುಭವಿಸುವಂಥ ಒಂದು ಸಂದರ್ಭ ಹೆಚ್ಚಾಗಿರುತ್ತೆ ಮತ್ತು ಮಾಡಲಾರ ತಪ್ಪಿಗೂ ಕೂಡ ಶಿಕ್ಷೆಯನ್ನು ಅನುಭವಿಸೋ ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ಏನೇ ವಿಚಾರ ಮಾಡಿದ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಹೆಜ್ಜೆನ ಇಡಬೇಕಾಗುತ್ತೆ. ನಿಮ್ಮ ಕಾರ್ಯದಕ್ಷತೆಯನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸ್ತಾ ಇರ್ತಾರೆ. ನಿಮ್ಮ ಮಾತಿನ ಒಂದು ವಿಚಾರ, ಮಾತಿನ ವರಸೆಯನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಅಂತಂದರೆ ಅದು ನಿಮ್ಮ ಶ್ರಮದಿಂದ ಮಾತ್ರ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಈ ತಿಂಗಳು ಗಳಿಸ್ತೀರಾ, ಜೊತೆಗೆ ಉತ್ತಮ ಲಾಭವನ್ನು ಕೂಡ ನಿಮ್ಮದಾಗಿಸ್ಕೊತೀರಾ. ಆದರೆ ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿಕೊಂಡು ಯಾವುದೇ ಕಾರಣಕ್ಕೂ ಹೊಸ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು ಅಥವಾ ಯಾರಿಗೋ ಸಾಲ ಕೊಡೋದಾಗ್ಬೋದು ಅಥವಾ ನಿಮ್ಗೆ ಗೊತ್ತಿದ್ದರೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡುವಂಥ ವಿಚಾರವನ್ನು ಅಂಥ ದುಷ್ಕೃತ್ಯವನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಅದರಿಂದ ನೀವು ಲಾಸನ್ನು ಕಾಣ್ತೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನೇ ನಿರ್ಧಾರ ತೊಗೊಂಡ್ರು, ಅದು ಸ್ವಂತ ನಿರ್ಧಾರ ಆಗಿರಲಿ ಅಥವಾ ಕುಟುಂಬದ ನಿರ್ಧಾರ ಆಗಿರಲಿ, ಒಗ್ಗಟ್ಟಿನ ನಿರ್ಧಾರ ಆಗಿರಲಿ, ಅದನ್ನು ಬಿಟ್ಟು ಮೂರನೇ ವ್ಯಕ್ತಿಗಳ ಒಂದು ಮಾತಿಗೆ ಕಿವಿ ಕೊಟ್ಟು ನಿಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ನೀವು ಮಾಡಲಿಕ್ಕೆ ಹೋಗ್ಬೇಡಿ. ಮತ್ತು ಯಾವುದೇ ರೀತಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂಚೆ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪಿತ್ಸಾರಿತ ಆಸ್ತಿಯಿಂದ ಈ ತಿಂಗಳು ನಿಮಗೆ ಲಾಭ ಕೂಡ ಬರಲಿಕ್ಕಿದೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿ ಈ ತಿಂಗಳು ಸ್ವಲ್ಪ ಸ್ಟೇಬಲಾಗಿ ನಿಲ್ಲುತ್ತೆ, ಜೊತೆಗೆ ಉತ್ತಮ ಹಣಕಾಸಿನ ಹರಿವು ಕೂಡ ಹೆಚ್ಚಾಗುತ್ತೆ. ಹಿರಿಯರ ಅಂದರೆ ಮನೇಲಿ ಇರ್ತಕ್ಕಂಥ ಒಂದು ಪಿತ್ಸಾರಿತ ಆಸ್ತಿ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಂಭವ ಇದೆ. ಆದರೆ ಅತಿಯಾದ ಖರ್ಚು ಈ ತಿಂಗಳು ಹೆಚ್ಚಾಗುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಸ್ವಲ್ಪ ಆ ಒಂದು ಖರ್ಚಿನ ಬಗ್ಗೆ ಗಮನ ಇರಲಿ ಮತ್ತು ಮಿತವ್ಯಯನ ಮಾಡೋದ್ರಿಂದ ಈ ತಿಂಗಳು ನಿಮಗೆ ಎಲ್ಲ ರೀತಿ ಒಂದು ಶುಭ ಆಗುತ್ತೆ. ಮತ್ತು ಬಿಸ್ನೆಸ್ ರಿಲೇಟೆಡ್ ಆಗಿ ನೀವು ಈ ಹಿಂದೆ ಏನು ಸಾಲ ಮಾಡಿರ್ತೀರೋ ಆ ಸಾಲವನ್ನು ತೀರಿಸಲಿಕ್ಕೆ ಇದು ಸುಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ನೀವು ಸಂಯಮದಿಂದ ವರ್ತನೆ ಮಾಡಬೇಕಾಗುತ್ತೆ. ನಿಮ್ಮ ಮಾತು, ನೀವು ಆಡುವಂಥ ರೀತಿ, ನಿಮ್ಮ ಒಂದು ವರ್ತನೆ ಸ್ವಲ್ಪ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಇದು ತುಂಬ ದೊಡ್ಡ ಸಮಸ್ಯೆಗೂ ಕೂಡ ಗುರಿಯಾಗ್ಬೋದು. ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತಾಡೋ ರೀತಿ ಸ್ವಲ್ಪ ಸೌಮ್ಯ ರೀತಿಯಲ್ಲಿ ಇರಬೇಕಾಗತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ಪ್ರೀತಿಯನ್ನು ಅಪೇಕ್ಷೆ ಪಡ್ತಾ ಇದ್ದೀರಾ ಅಥವಾ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಯಾರನ್ನಾರು ಹತ್ತಿರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರೋ ಈ ತಿಂಗಳು ಶುಭ ಸಂದರ್ಭ ಅಂತಲೇ ಹೇಳ್ಬೋದಾಗುತ್ತೆ ನಿಮಗೆ. ಜೊತೆಗೆ ಯಾರಿಗೆಲ್ಲ ಮನೆಯಲ್ಲಿ ನಿಶ್ಚಿತಾರ್ಥ ಆಗಿ ಮದುವೆ ಇನ್ನೂ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಅಂಥ ವ್ಯಕ್ತಿಗಳಿಗೆ ಕಂಕಣ ಬಲ ಈ ಒಂದು 2 ತಿಂಗಳಲ್ಲಿ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಂಕಣ ಬಲ ಕೂಡಿ ಬರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ಆರಂಭ ಆಗುತ್ತೆ. ಇನ್ನು ಕುಟುಂಬ ವಿಚಾರ ಬಂತಂದರೆ, ಮನೆಯಲ್ಲಿರ್ತಕ್ಕಂಥ ಒಂದು ಗುರು ಹಿರಿಯರ ಆಶೀರ್ವಾದದಿಂದ ಶುಭ ಒಂದು ಪ್ರಯತ್ನಗಳು ಅಂದರೆ ಶುಭ ಕಾರ್ಯಕ್ರಮಗಳಾಗ್ಬೋದು, ಜೊತೆಗೆ ಹೊಸ ಒಂದು ಬಿಸ್ನೆಸ್ಸನ್ನು ಮಾಡುವಂಥ ಯೋಗಗಳು ನಿಮಗೆ ಒದಗಿ ಬರುತ್ತೆ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಆರೋಗ್ಯದಲ್ಲಿ ಇರ್ತಕ್ಕಂಥ ಮನೆ ಮುಖ್ಯಸ್ಥ ಅಂದರೆ ಮನೆಯನ್ನು ನಡೆಸುವಂಥ ಯಜಮಾನನಿಗೆ ಸಮಸ್ಯೆಗಳು ಎದುರಾಗಿ ಬರುವಂಥದ್ದು. ಕಣ್ಣಿನ ಸಮಸ್ಯೆ, ಕಾಲು ಸಮಸ್ಯೆ, ಜೊತೆಗೆ ಬೆನ್ನು ಅಂದರೆ ಭುಜದ ಸಮಸ್ಯೆಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಮಿತವಾದ ವ್ಯಾಯಾಮ ಆಗ್ಬೋದು, ಯೋಗಾಸನಗಳನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಜೊತೆಗೆ ದುರ್ಗಾ ಸಪ್ತಶ್ಲೋಕವನ್ನು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಥಾಟ್ಗಳು ಕೂಡ ದೂರ ಆಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪಾಸಿಟಿವ್ ವಿಚಾರಗಳು ಹೆಚ್ಚಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶುಕ್ರ ಬಲಿಷ್ಠನಾಗ್ತಾನೆ. ಇನ್ನು ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಏನಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ 4 ಮತ್ತು 7. ಈ 2 ಸಂಖ್ಯೆಗಳಿಂದ ಇವ್ರ ಜೀವನದಲ್ಲಿ ತುಂಬಾ ಉತ್ತಮ ಕಾರ್ಯಗಳನ್ನು ಇವರು ಸಿದ್ಧಿಯಾಗಿಸ್ಕೊತಾರೆ. ಜೊತೆಗೆ ಇವರು ಜೀವನದಲ್ಲಿ ಇರ್ತಕ್ಕಂಥ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಕೆಂಪು ಬಣ್ಣ. ಈ ಕೆಂಪು ಬಣ್ಣವನ್ನು ಇವರ ಜೀವನದಲ್ಲಿ ಎಲ್ಲ ವಿಚಾರಗಳು ಕೂಡ ಬಳಸ್ಕೊಂಡು ಬರ್ತಾ ಇರೋದ್ರಿಂದ ಇವರಿಗೆ ಪಾಸಿಟಿವ್ ಅನ್ನೋ ವಿಚಾರಗಳು ತುಂಬ ಅಂದರೆ ಡಾರ್ಕೆಸ್ಟ್ ಆಗಿ ಏನಿರುತ್ತೆ, ಈ ಡಾರ್ಕ್ನೆಸ್ ಅನ್ನೋದು ಇವ್ರ ಜೀವನದಲ್ಲಿ ತುಂಬ ಉತ್ತಮವಾದಂತಹ ಫಲಿತಾಂಶವನ್ನು ನೀಡ್ತಾ ಬರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ವೈಶಾಖ ಮಾಸದ ಕೃಷ್ಣ ಪಕ್ಷದ ವೈಶಾಖ ಅಮಾವಾಸ್ಯೆಯ ನಂತರ ಕನ್ಯಾ ರಾಶಿಯ ಸಂಪೂರ್ಣ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.